ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕೆಂಬ ಉದ್ದೇಶದಿಂದ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯವು ಜಿಎಂ ಲೀಗ್ ಸೀಸನ್ 3 ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್ ತಿಳಿಸಿದರು. ದಿವಂಗತ ಜಿ ಮಲ್ಲಿಕಾರ್ಜುನಪ್ಪನವರ ಹೆಸರಿನಲ್ಲಿ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಜಿಎಂ ಲೀಗ್ ಸೀಸನ್ 3 ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದ ಅವರು ಮಾರ್ಚ್ 16ರಿಂದ 27ರವರೆಗೆ ಕ್ರೀಡಾಕೂಟ ನಡೆಯಲಿದ್ದು ಕ್ರಿಕೆಟ್, ವಾಲಿಬಾಲ್, ಖೋ-ಖೋ, ಥ್ರೋಬಾಲ್ನಂತಹ ಪಂದ್ಯಾವಳಿಗಳು ಈ ಕ್ರೀಡಾಕೂಟದಲ್ಲಿ ನಡೆಯಲಿವೆ ಎಂದರು. ಮಾರ್ಚ್ 16ರಂದು ಪಂದ್ಯಾವಳಿಗೆ ಚಾಲನೆ ದೊರೆಯಲಿದ್ದು ಮಾರ್ಚ್ 27ರಂದು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜಿಎಂ ಲೀಗ್ ಸೀಸನ್ 3 ರಲ್ಲಿ ಜಿಎಂ ವಿಶ್ವವಿದ್ಯಾಲಯದ ನಿರ್ದೇಶಕರು, ಡೀನ್ಗಳು ಹಾಗೂ ಪ್ರಾಧ್ಯಾಪಕರು ಫ್ರಾಂಚೈಸಿಗಳಾಗಿ ಕಾರ್ಯನಿರ್ವಹಿಸಿ ತಂಡಗಳ ನಾಯಕರಾಗಿರುತ್ತಾರೆ ಎಂದ ಅವರು ಆಟಗಾರರ ಆಯ್ಕೆ ಬಿಡ್ ಮೂಲಕ ನಡೆಯಲಿದೆ ಎಂದರು. ಜಿಎಂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಜಿಎಂ ಲಿಂಗರಾಜು ಹಾಗೂ ಕುಲಪತಿಗಳಾದ ಡಾಕ್ಟರ್ ಎಸ್ಆರ್ ಶಂಕಪಾಲ್ ಅವರು ಈ ಲೀಗ್ನ ರೂವಾರಿಗಳಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿ ವ್ಯವಹಾರಗಳ ನಿರ್ದೇಶನಾಲಯ ಮತ್ತು ದೈಹಿಕ ಶಿಕ್ಷಣ ಹಾಗೂ ಕ್ರೀಡಾ ವಿಭಾಗವು ಲೀಗ್ ಅನ್ನು ಆಯೋಜಿಸುತ್ತದೆ ಎಂದರು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳಿದ್ದು ಪ್ರತಿ ತಂಡದಲ್ಲಿ 20 ಆಟಗಾರರಿದ್ದಾರೆ. ವಾಲಿಬಾಲ್ನಲ್ಲಿ ಒಟ್ಟು 8 ತಂಡಗಳಿದ್ದು ಪ್ರತಿ ತಂಡದಲ್ಲಿ 10 ಆಟಗಾರರು ಇರುತ್ತಾರೆ. ಥ್ರೋಬಾಲ್ನ ಮಹಿಳಾ ವಿಭಾಗದಲ್ಲಿ 4 ತಂಡಗಳಿದ್ದು ಪ್ರತಿ ತಂಡದಲ್ಲೂ 8 ಆಟಗಾರರಿದ್ದು ಇದುವರೆಗೂ ಒಟ್ಟು 700 ಕ್ರೀಡಾ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದಾರೆ ಎಂದರು. ಜಿಎಂ ಯೂನಿವರ್ಸಿಟಿನಲ್ಲಿ ಹುಡುಗರಿಗೆ ಸ್ಪೋರ್ಟ್ಸಲ್ಲಿ ಎನ್ಕರೇಜ್ ಮಾಡೋದಕ್ಕೋಸ್ಕರ ವರ್ಷಕ್ಕೆ 2 ಸರಿ ಜಿಎಂ ಲೀಗ್ ಅಂತ ಮಾಡ್ತೀವಿ. ಒಂದು ಜಿಎಂ ಲೀಗ್ ಒಂದು ಸೆಷನ್ ಅದು ಫೆಬ್ರವರಿ ಮಾರ್ಚಲ್ಲಿ ನಡೆಯುತ್ತೆ. ಇನ್ನೊಂದು ಸೆಷನ್ನು ಜುಲೈ ಆಗಸ್ಟಲ್ಲಿ ನಡೆಯುತ್ತೆ. ಇವಾಗ ಫೆಬ್ರವರಿ ಸೆಷನಲ್ಲಿ ಇವಾಗ ಹೋದ ವರ್ಷ ಮಾಡಿದ್ವಿ. ಇವಾಗ ಇದು ನೀವು ಸೀಸನ್ 3 ಅಂತ ಅಂದ್ಕೋಬೋದು. ಈ ಸೀಸನ್ 3ನಲ್ಲಿ ನಾವು ಕ್ರಿಕೆಟು, ವಾಲಿಬಾಲ್, ಥ್ರೋಬಾಲ್ ಮತ್ತು ಖೋ-ಖೋ ಈ 4 ಇದಕ್ಕೆ ಜಿಎಂ ಲೀಗ್ ನಡೆಸ್ತಾ ಇದ್ದೀವಿ. ಸುಮಾರು 700 ಜನ ಸ್ಟೂಡೆಂಟ್ಸು ಈ ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಈ ಪ್ರೋಗ್ರಾಮು ಬರೀ ನಮ್ಮ ಜಿಎಂ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಲ್ಲ, ಇಟ್ಸ್ ಓಪನ್ ಟು ಆಲ್. ಇದು ಯಾತಕ್ಕೆ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಈ ಥರ IPL ಥರ ಫಾರಿನ್ ಪ್ಲೇಯರ್ಸ್ ತರ್ತೀವಿ. ಸೊ ದಟ್ ನಮ್ಮ ಇಂಡಿಯನ್ ಪ್ಲೇಯರ್ಸು ಫಾರಿನ್ ಪ್ಲೇಯರ್ಸ್ ಆಡಿದಾಗ, ಟ್ಯಾಲೆಂಟೆಡ್ ಪ್ಲೇಯರ್ಸ್ ಆಡಿದಾಗ ಹುಡುಗದ್ದು ಇದು ಪ್ಲೇಯರ್ಸ್ ಟ್ಯಾಲೆಂಟ್ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ನಮ್ಮ ಸ್ಟೂಡೆಂಟ್ಸು ಬೆಸ್ಟ್ ಪ್ಲೇಯರ್ಸ್ನ ಮಿಕ್ಸ್ ಮಾಡಿ ಆಡಿದಾಗ ಅವ್ರ ಟ್ಯಾಲೆಂಟ್ ಇಂಪ್ರೂವ್ ಆಗುತ್ತೆ, ಅವ್ರ ಕಾಂಪಿಟೇಟಿವ್ ಸ್ಪಿರಿಟ್ ಜಾಸ್ತಿ ಆಗುತ್ತೆ. ಇದು ಕಾರಣದಿಂದ ಈ ಥರ ಪ್ರೋಗ್ರಾಮ್ ಮಾಡಿದ್ದೀವಿ. ಆ್ಯಂಡ್ ಸುಮಾರು 700 ಜನ ನಾನು ಹೇಳಿದಾಗೆ ದಾವಣಗೆರೆ ಮತ್ತು ಸುತ್ತಮುತ್ತ ಪ್ರದೇಶದಿಂದ ಇದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. ಈ ಟೀಮ್ನ ಟೀಚರ್ಸ್ ಓನ್ ಮಾಡ್ತಾರೆ. ಈ ಟೀಮ್ನ ಟೀಚರ್ಸ್ ಓನ್ ಮಾಡೋದ್ರಿಂದ ಟೀಚರ್ಸ್ಗೆ ಏನಪ್ಪ ಅಡ್ವಾಂಟೇಜ್ ಅಂದರೆ ಹೇಗೆ ಟೀಮ್ ಬಿಲ್ಡ್ ಮಾಡೋದು, ಬೇರೆ ಬೇರೆ ಕಾಲೇಜಿಂದ ಬೇರೆ ಬೇರೆ ಸ್ಟ್ರೀಮಿಂದ ಬರೋರು ಹುಡುಗರನ್ನ ಸೇರಿಸಿ ಹೇಗೆ ಒಂದು ಟೀಮ್ ಬಿಲ್ಡ್ ಮಾಡಿ ಆ ಕಾಂಪಿಟೇಷನಲ್ಲಿ ಅವ್ರನ್ನ ಟ್ರೈನಿಂಗ್ ಮಾಡಿ ವಿನ್ ಮಾಡೋದು, ಇದು ಟೀಚರ್ಸ್ ಕಲಿತಾರೆ. ಅದಕ್ಕೆ ಒಂಥರ ವರ್ಚುವಲ್ ಮನಿ ಅಂತ ಎಲ್ಲ ಮಾಡಿಟ್ಟಿದ್ದೀವಿ. ಸೊ ಹುಡುಗರನ್ನ ಯಾವ ಥರ ಬೇಸ್ಡ್ ಆನ್ ಟ್ಯಾಲೆಂಟ್ ಹೆಂಗೆ ಅನಲೈಸ್ ಮಾಡಿ ಯಾವ ಟೀಮ್ಗೆ ಯಾವ ಥರ ಟೀಮ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಈ ಎಬಿಲಿಟೀಸ್ ಎಲ್ಲ ನಮ್ಮ ಟೀಚರ್ಸ್ ಬಿಡುತ್ತೆ. ಇದು ಬಂದರೆ ರಿಯಲ್ ಲೈಫಲ್ಲಿ ಅವ್ರಿಗೆ ಈವನ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇದೆಲ್ಲ ಟೀಮ್ ಬಿಲ್ಡಿಂಗಿಗೆ ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಓವರಾಲಾಗಿ ಒಂಥರ ಟೀಚರ್ಸು ಸ್ಟೂಡೆಂಟ್ಸು ಫ್ರಮ್ ಡಿಫ್ರೆಂಟ್ ಕಾಲೇಜಸ್ನಿಂದ ನಾವು ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದೆಮ್ ಟುಗೆದರ್ ಟು ಸಮಥಿಂಗ್ ಲೈಕ್ ನಾಟ್ ಟು ಡೆವಲಪ್ ದ ಟ್ಯಾಲೆಂಟ್, ಟೀಮ್ ಬಿಲ್ಡಿಂಗ್, ಒಂಥರ ಸ್ಪೋರ್ಟ್ಸ್ ಸ್ಪಿರಿಟ್, ಇದನ್ನೆಲ್ಲ ತರೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. Indeed, I am very happy that GM University has organized a GM League Season 3 from 16th March to 27th March. There are about 600 registrations have happened from various institutions in and around Davanagere. We welcome all the participants to our campus, and I wish all the very best to the participants. There are about 3 events organized under this program. One is cricket, throwball, and also volleyball. This event is going to be a mega event in the campus. I wish all the very best to one and all. Thank you.
ಪ್ರತಿ ವರ್ಷ ನಮ್ಮ ಒಂದು GM ವಿಶ್ವವಿದ್ಯಾಲಯದಲ್ಲಿ ಈ ಒಂದು GM ಲೀಗ್ ಅಂತ ನಡೆಯುತ್ತೆ. ಹೇಗೆ IPL ನಡೆಯುತ್ತಲ್ಲ ಹಾಗೆ ನಮ್ಮ ಯೂನಿವರ್ಸಿಟಿಯಲ್ಲಿ GM ಲೀಗ್ ಅಂತ ನಡೀತಾ ಇದೆ. ನಮ್ಮ ಚಾನ್ಸಲರು ಮತ್ತು ವೈಸ್ ಚಾನ್ಸಲರ್ ಡೈರೆಕ್ಷನ್ ಮೇಲೆ ಈ ಒಂದು ಲೀಗ್ ಪ್ರತಿ ವರ್ಷ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಈ ಸಲ GMU ಲೀಗ್ ತುಂಬ ವಿಶೇಷವಾಗಿದೆ. ಯಾಕೆಂದರೆ ನಮಗೆ ಟೀಮಿಗೆ ಹೊರಗಡೆಯಿಂದ ತುಂಬ ಜನ ಸ್ಪಾನ್ಸರ್ಸ್ ಇದ್ದಾರೆ. ಆ್ಯಂಡ್ ಆಡೋದಕ್ಕೂ ಕೂಡ ಫಾರಿನ್ ಪ್ಲೇಯರ್ಸು ತುಂಬ ಕಾಲೇಜಸ್ಸಿಂದ, ಅಂದರೆ ಫಾರಿನ್ ಕಾಲೇಜಸ್ ಲೈಕ್ UBDT, BIT, ಜೈನ್ ಆ್ಯಂಡ್ ಅದರ್ ಕಾಲೇಜಸ್ಸಿಂದ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ 700 ಪ್ಲೇಯರ್ಸು ಎನ್ರೋಲ್ ಆಗಿದ್ದಾರೆ ನಮ್ಮ ಒಂದು GMU ಲೀಗಿಗೆ. ಆಮೇಲೆ ನಮ್ಮ ಒಂದು ಸ್ಟೇಡಿಯಮ್ಮಿಗೆ, ಕ್ರಿಕೆಟ್ ಸ್ಟೇಡಿಯಮ್ಮಿಗೆ ಈ ಸಾರ್ವಜನಿಕರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವರು ಕೂಡ ಬಂದು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಮತ್ತು ಈ ಒಂದು GMU ಲೀಗ್ ನಮ್ಮ ಡೈರೆಕ್ಟರ್ ಆಫ್ ಸ್ಟೂಡೆಂಟ್ ಅಫೇರ್ಸ್ ಮತ್ತು ನಮ್ಮ ಒಂದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ ಇದನ್ನು ಕೊಲಾಬ್ರೇಟಿವ್ ಆಗಿ ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ದಾರೆ. ಈ ಸಲವೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲರೂ ಬಂದು ಇಲ್ಲಿ ವೀಕ್ಷಿಸಿ. ಸುಮಾರು ಜನ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿರೋರು ಕೂಡ ಇಲ್ಲಿ ಎನ್ರೋಲ್ ಆಗಿದ್ದಾರೆ. ತುಂಬ ಜನ ಟ್ರೋಫೀಸ್ ತೊಗೊಂಡು ಹೋಗಿದ್ದಾರೆ. ಆ ಥರದವರೆಲ್ಲ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ನಮ್ಮ ಸ್ಟೂಡೆಂಟ್ಸು, ನಮ್ಮ ಫ್ಯಾಕಲ್ಟಿ ಇವತ್ತು ಬಿಡ್ಡಿಂಗ್ ಇರೋದ್ರಿಂದ ನಾವು ಫ್ಯಾಕಲ್ಟೀಸು ಟೀಮ್ ಓನರ್ಸ್ ಆಗಿ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಮಾಡಿಬಿಟ್ಟು ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾಯಿದ್ದೀವಿ ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಿನಾಂಕ 16ರಿಂದ ಈ ತಿಂಗಳು 17ರ ತನಕ GMU ಲೀಗ್ ನಡೆಯುತ್ತೆ. ಎಲ್ಲರೂ ಬಂದು ಇಲ್ಲಿ ವೀಕ್ಷಿಸಿ ಎಂದು ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸೊ ಇವತ್ತು ನಾವೆಲ್ಲರೂ ಕೂಡ ಬಿಡ್ಡಿಂಗ್ ಮಾಡೋಕ್ಕೆ ಅಂತಂತೇಳಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಎಕ್ಸೈಟೆಡ್ ಇದೆ. ಸೊ ಇಲ್ಲಿ ಏನು ಅಂತಂದರೆ ನಾವೆಲ್ಲ ಕೂಡ ಟೀಮ್ಗಳ್ನ ನಾವು ಪರ್ಚೇಸ್ ಮಾಡ್ತೀವಿ. ಸೊ ನಮಗೆ ಫಾರಿನ್ ಪ್ಲೇಯರ್ಸ್ ಅಂತಂತೇಳಿ ನಾವು 4 ಮೆಂಬರ್ಸ್ನ ತೊಗೊತೀವಿ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ GM ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನ 11 ಮೆಂಬರ್ಸ್ಗಳನ್ನ ನಾವು ತೊಗೊತೀವಿ. ಸೊ ಇದು 3ನೇ ಸೀಸನ್ ಆಗಿದೆ. ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮ GM ಯೂನಿವರ್ಸಿಟಿಯಲ್ಲಿ. ಸೊ ಈಗ ಒಂದು ಬಿಡ್ಡಿಂಗ್ ಪ್ರೊಸೆಸ್ನಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ತಾವುಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ, ಇನ್ನೇನು 17th ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಕೂಡ ಬನ್ನಿ ಅಂತ ಕೇಳ್ಕೊಳ್ತಿದ್ದೀವಿ. ಟೋಟಲ್ಲು 700 ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅದರಲ್ಲಿ ನಾವು ಟೋಟಲ್ಲು 11 to 12 ಓನರ್ಸ್ಗಳು ನಾವೇನು ಮಾಡ್ತಿದ್ದೀವಿ, ಬಿಡ್ ಮಾಡ್ತಾಯಿದ್ದೀವಿ. GM ಲೀಗ್, G ಮಲ್ಲಿಕಾರ್ಜುನಪ್ಪ ಪ್ರೈಮರ್ ಲೀಗ್ ಅಂತ ನಾವು ವರ್ಷದಲ್ಲಿ 2 ಬಾರಿಯನ್ನು ಅದನ್ನ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈ ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್, ಥರ್ಡ್ ಸೀಸನಿಗೆ ಬಂದಿದ್ದೀವಿ. ಈಗ ಈ ಥರ್ಡ್ ಸೀಸನಲ್ಲಿ ಕ್ರಿಕೆಟು, ಥ್ರೋಬಾಲ್ ಆ್ಯಂಡ್ ವಾಲಿಬಾಲ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಫಾರಿನ್ ಪ್ಲೇಯರ್ಸ್ ಮತ್ತು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸು ಕೂಡ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ. ಟೋಟಲ್ಲು 700 ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ಪ್ರತಿ ವರ್ಷವೂ ಕೂಡ ಈ ಥರ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲರೂ ಈ ಒಂದು ಆಟದಲ್ಲಿ ಭಾಗವಹಿಸಿ ಆನಂದಿಸಿ ಸಂತೋಷದಿಂದ ಹೋಗ್ಬೇಕಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು GM ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು. ನಾವು ಈ ಬಾರಿ 3ನೇ ಸತಿ GM ಲೀಗ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಈ ಸತಿ ಕ್ರಿಕೆಟ್ ಮೇನು. ಸೊ ಕ್ರಿಕೆಟ್ ಜೊತೆ ವಾಲಿಬಾಲು, ಥ್ರೋಬಾಲ್ ಇರುತ್ತೆ. ಸೊ ನಾವು ಇವತ್ತು ಬಿಡ್ಡಿಂಗ್ ನಡೀತಾ ಇದೆ. ಸೊ 611 ಜನ ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ. 3 ಸ್ಪೋರ್ಟ್ಸು ಈ ಸತಿ ಆಡಿಸ್ತಾ ಇದ್ದೀವಿ. ಸೊ ಓವರ್ 21 ಟೀಮ್ಸ್ ಇದ್ದಾವೆ. ಸೊ ಇವತ್ತು ಬಿಡ್ಡಿಂಗ್ ನಡೀತಾ ಇದೆ. ಬಿಡ್ಡಿಂಗಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ದೀವಿ. ಸೊ ಆಲ್ ಬಿಡ್ಡಿಂಗ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಥ್ರೂ ದ ಅಪ್ಲಿಕೇಶನ್ ಓನ್ಲಿ. ಸೊ ಈ ತಿಂಗಳು 17ನೇ ತಾರೀಕಿಂದ 27ನೇ ತಾರೀಕು ತನಕ ಕಂಟಿನ್ಯೂಸ್ ಸ್ಪೋರ್ಟ್ಸ್ ಆಡಿಸ್ತಾ ಇರ್ತೀವಿ. IPL ಫ್ಯಾಷನಲ್ಲಿ ನಾವು ಬಿಡ್ಡಿಂಗ್ನ ನಡೆಸಿದ್ದೀವಿ ಈ ಸತಿ. ಸೊ ಇದು ನಮ್ಮ GM ಲೀಗ್ ಬಗ್ಗೆ. ಇದು ನಮ್ಮ ಕಾಲೇಜಲ್ಲೂ ಇರುತ್ತೆ. ಆಮೇಲೆ ಫಾರಿನ್ ಪ್ಲೇಯರ್ಸ್ ಅಂತ ನಾವು ಬೇರೆ ಬೇರೆ ಕಾಲೇಜಿಂದನೂ ಕರೆಸ್ತೀವಿ. ಲೈಕ್ ಬೇರೆ ಕಾಲೇಜಿಂದನೂ ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಮಾಡಿರ್ತಾರೆ. ಟೋಟಲ್ 611 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ ಈ ಸತಿ. ಆಲ್ಮೋಸ್ಟ್ ಡಿಸ್ಟಿಕ್ಕು ಬೇರೆ ಡಿಸ್ಟಿಕ್ಕಿಂದನೂ ಇರ್ತಾರೆ, ಈ ಡಿಸ್ಟಿಕ್ಕಿಂದನೂ ಇದ್ದಾರೆ. ಸೊ ಓವರಾಲ್ 611 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಮತ್ತು ಈಗ ನಮ್ಮ ಕಾಲೇಜಿಂದ GM ಲೀಗ್ ಆರ್ಗನೈಸ್ ಮಾಡ್ಯಾರೆ. ಸೊ ಯಾವ ಸ್ಪೋರ್ಟ್ಸು ಯಾರಿಗೂ ಮಿಸ್ ಆಗಬಾರ್ದು, ಎಲ್ಲ ಲೈವ್ ನೋಡಬೇಕು ಅನ್ನೋ ಕಾರಣದಿಂದ ಯೂಟ್ಯೂಬ್ ಲೈವ್ನ ಅರೇಂಜ್ಮೆಂಟ್ ಮಾಡಿಕೊಟ್ಟಾರೆ. ಸೊ ಎಲ್ಲರೂ ಯೂಟ್ಯೂಬ್ ಲೈವ್ ನೋಡಿ ವೀಕ್ಷಿಸಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.